ಮುಂದುವರಿದ ಭಾಗ. ಪರೀಕ್ಷಾ ಮುಗುಳ್ನಗುತ್ತಾ, ಈಗ ನಾನು ನಿಮಗೆ ಇದನ್ನು ಹೇಗೆ ತಾನೇ ಹೇಳಲಿ ಅತ್ತಿಗೆ, ನೀವು ಅಮ್ಮನನ್ನೇ ಕೇಳಿಬಿಡಿ. ಹೀಗೆ ಹೇಳುತ್ತಾ ಅವಳು ನಾಚಿಕೊಳ್ಳುತ್ತಾ ಅಲ್ಲಿಂದ ಬೇಗನೆ ಓಡಿ ಹೋದಳು. ಅವಳನ್ನು ನೋಡಿ ಧನ್ವಿ ಇನ್ನೂ ಹೆಚ್ಚು ಗೊಂದಲಕ್ಕೊಳಗಾದಳು. ಅವಳು ಬಾಗಿಲು ತಟ್ಟುತ್ತಾ, ನಾನು ಒಳಗೆ ಬರಬಹುದೇ ಅತ್ತೆ ಎಂದು ಕೇಳಿದಳು. ಆ ಪ್ರಶ್ನೆಗೆ ಸೃಷ್ಟಿಯವರು ಅವಳ ಕಡೆಗೆ ನೋಡಿ, ಖಂಡಿತ ಧನ್ವಿ, ಬಾ ಎಂದರು. ಧನ್ವಿ ನಗುತ್ತಾ ಸೃಷ್ಟಿಯವರ ಕಡೆಗೆ ನೋಡಿ, ಇಂದು ರಾಣ ಮೆನ್ಷನ್ಗೆ ಯಾರಾದರೂ ವಿಶೇಷ ಅತಿಥಿಗಳು ಬರುತ್ತಿದ್ದಾರೆಯೇ ಅತ್ತಮ್ಮ ಎಂದು ಕೇಳಿದಳು. ಸೃಷ್ಟಿಯವರು ಮುಗುಳ್ನಗುತ್ತಾ, ಹೌದು, ಮದುವೆಯ ಮಾತುಕತೆಗಾಗಿ ಜಿಂದಾಲ್ ಕುಟುಂಬದವರು ಬರುತ್ತಿದ್ದಾರೆ ಎಂದು ಉತ್ತರಿಸಿದರು. ಈ ಮಾತನ್ನು ಕೇಳಿ ಧನ್ವಿ ಆಶ್ಚರ್ಯಚಕಿತಳಾದಳು. ಮದುವೆ? ಆದರೆ ಯಾರದು? ಅವಳಿಗೆ ತಿಳಿದಿರುವಂತೆ ಪರೀಕ್ಷೆಗಳಿಗೆ ಈಗಲೇ ಮದುವೆ ಮಾಡುವಂತಿರಲಿಲ್ಲ. ಏಕೆಂದರೆ ಅವಳು ಇನ್ನೂ ಚಿಕ್ಕವಳು ಮತ್ತು ಕಾಲೇಜಿನಲ್ಲಿ ಓದುತ್ತಿದ್ದಳು. ಇನ್ನು ಆಶ್ರಯ್ ಮದುವೆಯಾಗಲು ತುಂಬ ಸಣ್ಣವನಾಗಿದ್ದನು. ಅವಳು ತಕ್ಷಣವೇ, ಆದರೆ ಯಾರ ಮದುವೆ ಎಂದು ಕೇಳಿದಳು. ಅವಳು ಮಾತು ಮುಗಿಸುವಷ್ಟರಲ್ಲಿ ಸೃಷ್ಟಿಯವರ ಫೋನ್ ರಿಂಗ್ ಆಯಿತು. ಸೃಷ್ಟಿಯವರು ಫೋನ್ ಕಡೆಗೆ ನೋಡುತ್ತಾ, ಧ್ರುವನ ಕಾಲ್ ಎಂದರು. ಆದರೆ ಧನ್ವಿಯ ಹಣೆ ಬರವೋ ಎಂಬಂತೆ ಅವಳು ಧ್ರುವನೆಂಬ ಮಾತನ್ನು ಮಾತ್ರ ಕೇಳಿಸಿಕೊಂಡಳು. ಕೊನೆಯ ಪದ ಕಾಲ್ ಅವಳ ಕಿವಿಗೆ ಬೀಳಲೇ ಇಲ್ಲ. ಧ್ರುವನಿಗೆ ಮದುವೆಯಾಗುತ್ತಿದೆ ಎಂದು ಅವಳು ತಪ್ಪಾಗಿ ಭಾವಿಸಿದಳು. ತಕ್ಷಣವೇ ಅವಳಿಗೆ ಧ್ರುವ ಹೇಳಿದ್ದ ಹಳೆಯ ಮಾತುಗಳು ನೆನಪಾದವು. ಅವರಿಬ್ಬರ ಮಧ್ಯೆ ಏನೂ ಸಾಧ್ಯವಿಲ್ಲ ಎಂದು ಅವನು ಹೇಳಿದ್ದನು. ಅವಳು ಆತುರದಿಂದ, ನೀವೇನು ಹೇಳುತ್ತಿದ್ದೀರಿ ಅತ್ತಮ್ಮ? ಈ ಮದುವೆಯಿಂದ ನೀವು ಇಷ್ಟು ಸಂತೋಷವಾಗಿರಲು ಹೇಗೆ ಸಾಧ್ಯ? ಫೋನಿನಲ್ಲಿ ಮಾತನಾಡಲು ಹೊರಟಿದ್ದ ಸೃಷ್ಟಿಯವರು ಆಶ್ಚರ್ಯದಿಂದ ಧನ್ವಿಯ ಕಡೆಗೆ ನೋಡಿದರು. ಧ್ರುವ ಫೋನಿನಲ್ಲಿ ಮಾತನಾಡುತ್ತಿದ್ದನು. ಧನ್ವಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಸೃಷ್ಟಿಯವರನ್ನು ನೋಡುತ್ತಿದ್ದಳು. ಸೃಷ್ಟಿಯವರು ತಕ್ಷಣವೇ, ಒಂದು ನಿಮಿಷ ಧನ್ವಿ, ನಾನು ನಿನಗೆ ವಿವರಿಸುತ್ತೇನೆ ಎಂದು ಹೇಳಿ ಧ್ರುವನ ಕಡೆಗೆ ಹೇಳು ಧ್ರುವ ಎಂದರು. ಧ್ರುವ, ಜಿಂದಾಲ್ ಕುಟುಂಬ ಇಂದು ರಾಣಾ ಮೆನ್ಷನ್ಗೆ ಬರುತ್ತಿದ್ದಾರೆ, ನಿಮಗೆ ಗೊತ್ತಿದೆಯಲ್ಲವೇ ಎಂದು ಹೇಳಿದನು. ಸೃಷ್ಟಿಯವರು ತಕ್ಷಣ, ಹೌದು, ನನಗೆ ತಿಳಿದಿದೆ ಎಂದರು. ನಂತರ ಧ್ರುವ ಏನೋ ಹೇಳಿದಾಗ ಸೃಷ್ಟಿಯವರು ಮುಗುಳ್ನಗುತ್ತಾ, ನೀನು ಚಿಂತಿಸಬೇಡ, ಜಿಂದಾಲ್ ಕುಟುಂಬಕ್ಕೆ ಅದ್ದೂರಿ ಸ್ವಾಗತ ಸಿಗುತ್ತದೆ ಮತ್ತು ಈ ಸಂಬಂಧ ಖಂಡಿತವಾಗಿಯೂ ನಿಶ್ಚಯವಾಗುತ್ತದೆ ಎಂದು ಹೇಳಿ ಕರೆ ಕಟ್ಟು ಮಾಡಿದರು. ಧನ್ವಿ ಈಗ ಇನ್ನೂ ಜೋರಾಗಿ ಅಳಲು ಪ್ರಾರಂಭಿಸಿದಳು. ಅವಳು ವೇಗವಾಗಿ, ನಿಮ್ಮಿಂದ ನಾನು ಇದನ್ನು ನಿರೀಕ್ಷಿಸಿರಲಿಲ್ಲ ಅತ್ತಮ್ಮ ಎಂದು ಹೇಳಿ ಅಲ್ಲಿಂದ ಹೊರಕ್ಕೆ ಓಡಿ ಹೋದಳು. ಸೃಷ್ಟಿಯವರು ಆಶ್ಚರ್ಯದಿಂದ, ಈಗ ಇವಳಿಗೆ ಏನಾಯಿತು? ಮದುವೆ ವಿಷಯ ಕೇಳಿ ಇವಳು ಯಾಕೆ ಇಷ್ಟು ಆತಂಕಕ್ಕೊಳಗಾಗುತ್ತಿದ್ದಾಳೆ? ಪರೀಕ್ಷಾಳ ಮದುವೆಯಿಂದ ಇವಳಿಗೆ ಯಾಕೆ ಇಷ್ಟು ತೊಂದರೆಯಾಗುತ್ತಿದೆ? ನಾನು ಇವಳ ಜೊತೆ ಮಾತನಾಡಲೇಬೇಕು, ಎಲ್ಲಿ ಏನಾದರೂ ಸಮಸ್ಯೆಯಾಗಬಾರದು ಎಂದು ಹೇಳುತ್ತಾ ಬೇಗನೆ ಹೊರಗೆ ಬಂದರು. ಅವರು ಮೆಟ್ಟಿಲು ಹತ್ತಿ ಧನ್ವಿಯ ಕೋಣೆಗೆ ಹೋದರು. ಆದರೆ ಬಾಗಿಲು ತೆರೆದು ನೋಡಿದಾಗ ಧನ್ವಿ ಅಲ್ಲಿರಲಿಲ್ಲ. ಸೃಷ್ಟಿಯವರು ಕಂಗಾಲಾದರು. ಅವರು ಕೆಳಗೆ ಬಂದಾಗ ಕೆಲಸಗಾರನೊಬ್ಬ ಧನ್ವಿ ಅಳುತ್ತಾ ಹೊರಗೆ ಹೋದರು ಮತ್ತು ಕಾರಿನಲ್ಲಿ ಕುಳಿತು ರಾಣಾ ಮೆನ್ಷನ್ನಿಂದ ಹೊರಟು ಹೋದರು ಎಂದು ತಿಳಿಸಿದನು. ಸೃಷ್ಟಿಯವರ ಎದೆಬಡಿತ ಜೋರಾಯಿತು. ಧನ್ವಿ ರಾಣಾ ಮೆನ್ಷನ್ ಬಿಟ್ಟು ಹೊರಟು ಹೋಗಿದ್ದಾಳೆಯೇ ಎಂದು ಯೋಚಿಸುತ್ತಾ ಅವರ ತಲೆ ಸುತ್ತಿದಂತಾಯಿತು. ಅವರು ತಕ್ಷಣ ಧನ್ವಿಗೆ ಫೋನ್ ಮಾಡಿದರು. ಇತ್ತ ಕಾರಿನಲ್ಲಿ ಕುಳಿತಿದ್ದ ಧನ್ವಿ ಸೃಷ್ಟಿಯ ಕರೆ ಬರುತ್ತಿದ್ದಂತೆಯೇ ಅದನ್ನು ನಿರ್ಲಕ್ಷಿಸಿ, ನಾನು ನಿಮ್ಮ ಫೋನ್ ಎತ್ತುವುದಿಲ್ಲ ಅತ್ತೆಮ್ಮ, ಈಗ ನಾನು ನಿಮ್ಮನ್ನು ಯಾವುದೇ ಉತ್ತರ ಕೇಳುವುದಿಲ್ಲ, ನಾನು ಅವರನ್ನೇ ಕೇಳುತ್ತೇನೆ. ಅವರು ನನ್ನ ಜೊತೆ ಹೀಗೆ ಮಾಡಲು ಹೇಗೆ ಸಾಧ್ಯ? ಬೇರೆಯವರನ್ನು ಮದುವೆಯಾಗಲು ಅವರಿಗೆ ಧೈರ್ಯ ಎಲ್ಲಿಂದ ಬಂತು ಎಂದು ಹೇಳುತ್ತಾ ಸೃಷ್ಟಿಯವರ ಕರೆಯನ್ನು ಕಟ್ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡಿದಳು. ಸೃಷ್ಟಿಯವರು ಮತ್ತೆ ಮತ್ತೆ ಫೋನ್ ಮಾಡಿದರೂ ಧನ್ವಿಯ ನಂಬರ್ ಸ್ವಿಚ್ ಆಫ್ ಬರುತ್ತಿತ್ತು. ಸೃಷ್ಟಿಯವರಿಗೆ ಧ್ರುವನಿಗೆ ಕರೆ ಮಾಡಬೇಕೋ ಬೇಡವೋ ಎಂದು ತಿಳಿಯುತ್ತಿರಲಿಲ್ಲ. ಒಂದು ವೇಳೆ ಧ್ರುವ ಧನ್ವಿಯ ಮೇಲೆ ಇನ್ನೂ ಹೆಚ್ಚು ಸಿಟ್ಟು ಮಾಡಿಕೊಂಡರೆ ಅಥವಾ ಧ್ರುವ ಅವಳನ್ನು ಮನೆಯಿಂದಲೇ ಹೊರಹಾಕಿದರೆ ಎಂದು ಅವರು ಭಯಪಟ್ಟುಕೊಂಡರು. ಪ್ರವೀಣ್ ಅವರಿಗೆ ಕರೆ ಮಾಡೋಣವೆಂದರೆ ಅವರು ಕೇವಲ ತಮಾಷೆ ಮಾಡುತ್ತಾರೆಯೇ ಹೊರತು ಸಹಾಯ ಮಾಡುವುದಿಲ್ಲ ಎಂದು ಸುಮ್ಮನಾದರು. ಸುಮಾರು 10 ನಿಮಿಷಗಳಲ್ಲಿ ಧನ್ವಿಯ ಕಾರು ರಾಣಾ ಇಂಡಸ್ಟ್ರೀಸ್ ತಲುಪಿತು. ಅವಳು ತಕ್ಷಣ ಕಾರಿನಿಂದ ಇಳಿದು ಲಿಫ್ಟ್ ಮೂಲಕ ನೇರವಾಗಿ ಧ್ರುವನ ಆಫೀಸ್ಗೆ ಹೋದಳು. ಇತ್ತ ಸೃಷ್ಟಿಯವರು ಫೋನ್ ಮಾಡಿ ಸುಸ್ತಾಗಿದ್ದರು ಮತ್ತು ಈಗ ಇನ್ನೂ ಹೆಚ್ಚು ರಿಸ್ಕ್ ತೆಗೆದುಕೊಳ್ಳಲು ಅವರಿಗೆ ಇಷ್ಟವಿರಲಿಲ್ಲ. ಗ್ರೋವರ್ ಮೆನ್ಷನ್ಗೆ ಕರೆ ಮಾಡಿ ಕೇಳಿದಾಗಲೂ ಧನ್ವಿ ಅಲ್ಲಿಗೆ ಬಂದಿಲ್ಲ ಎಂದು ತಿಳಿದುಬಂತು. ಕೊನೆಗೆ ಅವರು ನೇರವಾಗಿ ಧ್ರುವನಿಗೆ ಕರೆ ಮಾಡಿದರು. ಧನ್ವಿ ಧ್ರುವನ ಕ್ಯಾಬಿನ್ ಒಳಗೆ ಪ್ರವೇಶಿಸುತ್ತಿದ್ದಂತೆಯೇ ಸೃಷ್ಟಿಯವರ ಕರೆ ಬಂತು. ಅವನು ಕರೆ ಸ್ವೀಕರಿಸಿದಾಗ ಸೃಷ್ಟಿಯವರ ಗಾಬರಿಗೊಂಡ ಧ್ವನಿ ಕೇಳಿಸಿತು. ಪ್ಲೀಸ್ ಧ್ರುವ, ಕೋಪಗೊಳ್ಳಬೇಡ. ಧನ್ವಿಗೆ ಏನೋ ತಪ್ಪು ತಿಳುವಳಿಕೆಯಾಗಿ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ. ನಾನು ಈ ಮದುವೆ ಹೇಗೆ ಮಾಡಿಸುತ್ತಿದ್ದೇನೆ ಎಂದು ಕೇಳುತ್ತಿದ್ದಳು. ಪರೀಕ್ಷಾ ಮತ್ತು ತನಿಷ್ಕ್ ಮದುವೆಯಿಂದ ಅವಳಿಗೆ ಏನು ತೊಂದರೆಯೋ ಗೊತ್ತಿಲ್ಲ. ದಯವಿಟ್ಟು ಅವಳು ಎಲ್ಲಿದ್ದಾಳೆ ಎಂದು ಹುಡುಕು, ನನಗೆ ತುಂಬ ಭಯವಾಗುತ್ತಿದೆ. ಅವಳು ತುಂಬ ಮುಗ್ಧೆ, ಅವಳನ್ನು ಪೀಡಿಸಬೇಡ ಎಂದು ಹೇಳಿದರು. ಸೃಷ್ಟಿಯವರ ಮಾತುಗಳನ್ನು ಕೇಳುತ್ತಿದ್ದ ಧ್ರುವನ ದೃಷ್ಟಿ ಮಾತ್ರ ಎದುರಿಗಿದ್ದ ಧನ್ವಿಯ ಮೇಲಿತ್ತು. ಅವಳು ಕೋಪದಿಂದ ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದಳು ಮತ್ತು ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಅವಳು ದಾರಿಯುದ್ದಕ್ಕೂ ಅಳುತ್ತಾ ಬಂದಿದ್ದಾಳೋ ಅಥವಾ ಈಗ ಅಳಲು ಶುರು ಮಾಡಿದ್ದಾಳೋ ಅವನಿಗೆ ತಿಳಿಯಲಿಲ್ಲ. ಆದರೆ ಅವಳು ಅಳುತ್ತಿರುವುದನ್ನು ನೋಡಿ ಧ್ರುವನ ಮುಖದಲ್ಲಿ ವಿಚಿತ್ರ ಭಾವನೆಗಳಿದ್ದವು. ಬಹುಶಃ ಅವನಿಗೆ ಬೇಸರವಾಗುತ್ತಿತ್ತು. ಆದರೆ ಅವಳ ಮುಗ್ಧ ಅಳುವನ್ನು ನೋಡಿ ಅವನ ಮುಖದಲ್ಲಿ ಸಣ್ಣ ನಗು ಕೂಡ ಇತ್ತು. ತಕ್ಷಣವೇ ಧನ್ವಿ ಅವನ ಹತ್ತಿರ ಬಂದು ಕೇಳಿದಳು,
ಕೇಳಿ, ನಾನಿರುವಾಗಲೇ ನೀವು ಬೇರೆಯವರನ್ನು ಮದುವೆಯಾಗಲು ಹೇಗೆ ಧೈರ್ಯ ಮಾಡಿದ್ದೀರಿ? ಅವಳು ಧ್ರುವನ ತೀರ ಹತ್ತಿರ ಬಂದು ನಿಂತಳು. ಫೋನ್ನಲ್ಲಿ ಧನ್ವಿಯ ಧ್ವನಿ ಕೇಳಿದ ಸೃಷ್ಟಿಯವರು ನಿಟ್ಟುಸಿರು ಬಿಟ್ಟರು. ಅವರು ಬೇಗನೆ, ಪ್ಲೀಸ್ ಧ್ರುವ, ಧನ್ವಿಯ ಮೇಲೆ ಕೋಪ ಮಾಡಿಕೊಳ್ಳಬೇಡ. ಅವಳು ನಿನ್ನ ಹತ್ತಿರ ಬಂದಿದ್ದರೆ ಅವಳನ್ನು ಪ್ರೀತಿಯಿಂದ ನಿಭಾಯಿಸು. ನಿನ್ನೆ ಕೂಡ ನೀನು ಅವಳ ಮನಸ್ಸಿಗೆ ನೋವುಂಟು ಮಾಡಿದ್ದೀಯ. ಈಗ ಹಾಗೆ ಮಾಡಬೇಡ ಎಂದು ಹೇಳಿದರು. ಸೃಷ್ಟಿಯವರು ಮಾತು ಮುಗಿಸುವ ಮೊದಲೇ ಧ್ರುವ ಕರೆ ಕಟ್ಟು ಮಾಡಿದನು. ಧ್ರುವ ಧನ್ವಿಯ ಕಡೆಗೆ ಗಂಭೀರವಾಗಿ ನೋಡಿ, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದನು. ಧನ್ವಿ ಅಳುತ್ತಾ, ಮತ್ತೆ ನಾನು ಎಲ್ಲಿಗೆ ಹೋಗಲಿ? ನಾನು ಕೂಡ ಬೇರೆಯವರ ಹತ್ತಿರ ಹೋಗಲೇ? ನೀವು ಬೇರೆಯವರ ಹತ್ತಿರ ಹೋಗುತ್ತಿರುವಂತೆ? ನೀವು ಇದನ್ನು ಹೇಗೆ ಮಾಡಬಲ್ಲಿರಿ? ನಮ್ಮ ಮದುವೆಯಾಗಿ ಇನ್ನೂ 1 ತಿಂಗಳು ಕೂಡ ಆಗಿಲ್ಲ, ಆಗಲೇ ನೀವು ಬೇರೆಯವರನ್ನು ಮದುವೆಯಾಗಲು ಹೊರಟಿದ್ದೀರಾ ಎಂದು ಹೇಳಿದಳು. ಧ್ರುವ ಮುಗುಳ್ನಗುತ್ತಾ, ನಾನು ಏನು ಬೇಕಾದರೂ ಮಾಡಬಹುದು, ನನ್ನನ್ನು ತಡೆಯಲು ನೀನು ಯಾರು ಎಂದು ಹೇಳಿದನು. ಧನ್ವಿ ತಕ್ಷಣ, ನಾನು ಯಾರು? ನೀವು ಈ ಪ್ರಶ್ನೆಯನ್ನು ನನ್ನನ್ನೇ ಕೇಳುತ್ತಿದ್ದೀರಾ? ನಾನು ಯಾರು ಎಂದು ನಿಮಗೆ ಗೊತ್ತಿಲ್ಲವೇ ಎಂದು ಕೇಳಿದಳು. ಧ್ರುವ ತನ್ನ ಜಾಗದಿಂದ ಎದ್ದು ನಿಂತು, ನಾನು ಧ್ರುವ ರಾಣ, ನಾನು ಏನು ಬೇಕಾದರೂ ಮಾಡಬಲ್ಲೆ ಎಂದು ಹೇಳಿದನು. ಧನ್ವಿ ತಕ್ಷಣವೇ, ಹಾಗಿದ್ದರೆ ನಾನು ಕೂಡ ನಿಮ್ಮ ಹೆಂಡತಿ. ನೀವು ಬೇರೆಯವರನ್ನು ಮದುವೆಯಾಗುವ ಆಲೋಚನೆ ಮಾಡಿದರೂ ಸಹ ನಾನು ನಿಜವಾಗಿಯೂ ಹೇಳುತ್ತಿದ್ದೇನೆ, ನಾನು ಏನಾದರೂ ಮಾಡಿಕೊಳ್ಳುತ್ತೇನೆ ಎಂದು ಬಿಕ್ಕಳಿಸುತ್ತಾ ದೂರು ನೀಡುವ ದೃಷ್ಟಿಯಿಂದ ಅವನನ್ನು ನೋಡಿದಳು. ಧ್ರುವ ಮುಗುಳ್ನಗುತ್ತಾ ಅವಳ ಹತ್ತಿರ ಬಂದು, ಏನು ಮಾಡುತ್ತೀಯಾ ನೀನು ಎಂದು ಕೇಳಿದನು. ಧನ್ವಿ ತಕ್ಷಣ, ನನ್ನನ್ನು ನಾನೇ ಕೊನೆಗಾಣಿಸಿಕೊಳ್ಳುತ್ತೇನೆ ಎಂದು ಹೇಳಿದಳು. ಧ್ರುವ ನಗುತ್ತಾ, ನೀನು ಇಷ್ಟು ಹೇಳಿಯೇ? ಅಂದರೆ ನಾನು ಬೇರೆಯವರನ್ನು ಮದುವೆಯಾಗುತ್ತೇನೆ. ನಿನಗೆ ಮೊದಲೇ ಹೇಳಿದ್ದೆ ನನಗೆ ನಿನ್ನ ಮೇಲೆ ಆಸಕ್ತಿ ಇಲ್ಲ ಎಂದು. ನಿನಗೆ ಏನಾದರೂ ಮಾಡಿಕೊಳ್ಳಬೇಕು ಎಂದಿದ್ದರೆ ಮಾಡಿಕೊ, ನನಗೇನು ವ್ಯತ್ಯಾಸವಾಗುವುದಿಲ್ಲ. ನಾನು ನನ್ನ ಹೊಸ ಹೆಂಡತಿಯ ಜೊತೆ ಸಂತೋಷವಾಗಿರುತ್ತೇನೆ. ನೀನು ಈಗಾಗಲೇ ನಿನ್ನ ಜೀವನವನ್ನು ಕಳೆದುಕೊಂಡಿದ್ದೀಯಾ. ಅವನ ಮಾತಿನಿಂದ ಧನ್ವಿ ಆಲೋಚನೆಯಲ್ಲಿ ಮುಳುಗಿದಳು. ಧ್ರುವ ಹೇಳುತ್ತಿರುವುದು ಸರಿ ಎನಿಸಿತು. ಅವಳು ಕೂಡಲೇ ಅವನ ಹತ್ತಿರ ಬಂದು ಅವನ ಶರ್ಟ್ ಕಾಲರ್ ಹಿಡಿದು, ಹಾಗಿದ್ದರೆ ನೀವು ಯಾರ ಹತ್ತಿರ ಹೋಗುತ್ತೀರೋ ಅವರನ್ನೇ ನಾನು ಕೊನೆಗಾಣಿಸುತ್ತೇನೆ ಎಂದು ಹೇಳಿದಳು. ಅವಳ ಮುಖ ಈಗ ಅತ್ಯಂತ ಗಂಭೀರವಾಗಿತ್ತು. ಧ್ರುವನ ದೃಷ್ಟಿ ಅವಳ ಮೇಲೆ ಆಳವಾಗಿ ನೆಟ್ಟಿತ್ತು. ಧನ್ವಿ ನಿಜವಾಗಿಯೂ ಹೀಗೆ ಮಾಡಬಲ್ಲಲೇ? ಅವನು ಕುಹಕದ ನಗೆಯೊಂದಿಗೆ, ಅದಕ್ಕೆ ನಾನು ಅವಕಾಶವನ್ನೇ ಕೊಡುವುದಿಲ್ಲ. ನೀನು ಏನೇ ಮಾಡಿದರೂ ಇಂದು ರಾಣಾ ಮೆನ್ಷನ್ನಲ್ಲಿ ಮದುವೆಯ ಸಂಬಂಧ ಖಂಡಿತವಾಗಿಯೂ ನಿಶ್ಚಯವಾಗುತ್ತದೆ. ನೀನು ಏನು ಮಾಡುತ್ತೀಯೋ ನಾನು ನೋಡುತ್ತೇನೆ ಎಂದು ಹೇಳಿದನು. ಅವನ ಮಾತಿಗೆ ಧನ್ವಿ ದಿಟ್ಟಿಸಿ ನೋಡುತ್ತಾ ನಿಂತಳು. ಮರುಕ್ಷಣವೇ ಧ್ರುವ ತನ್ನ ಎದೆಯ ಕಡೆ ನೋಡಿದನು. ಅಲ್ಲಿ ಧನ್ವಿಯ ಉಗುರುಗಳು ಚುಚ್ಚುತ್ತಿದ್ದವು ಮತ್ತು ಅವಳು ಅವನ ಶರ್ಟನ್ನು ಬಿಗಿಯಾಗಿ ಹಿಡಿದಿದ್ದಳು. ಅವನು ಗಂಭೀರ ಧ್ವನಿಯಲ್ಲಿ, ನನ್ನನ್ನು ಬಿಡು, ಯಾರಾದರೂ ನನ್ನನ್ನು ಮುಟ್ಟುವುದು ನನಗೆ ಇಷ್ಟವಿಲ್ಲ ಎಂದು ಹೇಳಿದನು. ಧನ್ವಿ ಕೂಡಲೇ, ನಾನು ಯಾರೂ ಅಲ್ಲ, ನಿಮ್ಮ ಹೆಂಡತಿ. ನಾನು ಏನು ಹೇಳುವುದಿಲ್ಲ ಎಂದುಕೊಳ್ಳಬೇಡಿ. ನಿಮ್ಮ ಮಾತುಗಳು ನನ್ನ ಮನಸ್ಸಿಗೆ ನೋವು ನೀಡುತ್ತವೆ. ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ನಿಮ್ಮ ಮಾತುಗಳನ್ನು ಕೇಳಿ ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದರು. ಆದರೆ ನಾನು ಹೋಗುವುದಿಲ್ಲ, ಏಕೆಂದರೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದಳು. ಅವಳ ಮಾತಿಗೆ ಧ್ರುವನ ಮುಖದಲ್ಲಿ ಸಣ್ಣ ನಗು ಮೂಡಿತು. ಆದರೆ ತಕ್ಷಣವೇ ಅವನು ಅಹಂಕಾರದಿಂದ, ನಾನೇನು ಮಾಡಲಿ? ಯಾರಾದರೂ ಮುಟ್ಟುವುದು ನನಗೆ ಇಷ್ಟವಿಲ್ಲ, ಕೈ ತೆಗೆ ಎಂದನು. ಧನ್ವಿ ಅವನನ್ನು ಕೋಪದಿಂದ ದಿಟ್ಟಿಸಿದಳು. ಧ್ರುವ ಮತ್ತೊಮ್ಮೆ, ಕೈ ತೆಗೆಯುತ್ತೀಯೋ ಇಲ್ಲವೋ? ಬೇರೆಯವರ ಸ್ಪರ್ಶ ನನಗೆ ಇಷ್ಟವಿಲ್ಲ ಎಂದು ಹೇಳಿದ್ದೇನಲ್ಲ ಎಂದನು. ಅವನು ಮಾತನಾಡುತ್ತಿರುವಾಗಲೇ ಧನ್ವಿ ಅವನ ಶರ್ಟನ್ನು ಇನ್ನೂ ಬಿಗಿಯಾಗಿ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡಳು. ಅವಳ ಕಣ್ಣುಗಳಲ್ಲಿ ಧ್ರುವನ ಮೇಲೆ ಅಪಾರವಾದ ಪ್ರೀತಿ ಕಾಣುತ್ತಿತ್ತು. ಮತ್ತೊಬ್ಬರ ಜೊತೆ ಅವನ ಮದುವೆಯ ವಿಚಾರ ಕೇಳಿ ಅವಳು ತನ್ನ ಮೇಲಿನ ನಿಯಂತ್ರಣ ಕಳೆದುಕೊಂಡಿದ್ದಳು. ಮರುಕ್ಷಣವೇ ಅವಳು ತನ್ನ ಕೈಗಳನ್ನು ಧ್ರುವನ ಕುತ್ತಿಗೆಯಿಂದ ಮುಖದವರೆಗೂ ನಿಧಾನವಾಗಿ ಸವರುತ್ತಾ ತನ್ನ ಕಾಲ್ಬೆರಳುಗಳ ಮೇಲೆದ್ದು ಅವನ ತುಟಿಗಳಿಗೆ ಮುದ್ದಿಟ್ಟಳು. ಧ್ರುವನ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ಧನ್ವಿಯಿಂದ ಇಂತಹ ನಡವಳಿಕೆಯನ್ನು ಅವನು ನಿರೀಕ್ಷಿಸಿರಲಿಲ್ಲ. ಇತ್ತ ಧನ್ವಿಯ ಹೃದಯ ಜೋರಾಗಿ ಬಡಿದುಕೊಳ್ಳಲಾರಂಭಿಸಿತು. ತಾನು ಏನು ಮಾಡಿದೆ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಅವಳು ಭಯಗೊಂಡಳು. ಅವಳು ತಕ್ಷಣ ಹಿಂದೆ ಸರಿದಳು. ಧ್ರುವ ಅವಳನ್ನು ಕೋಪದಿಂದ ನೋಡತೊಡಗಿದನು. ಧನ್ವಿ ಕೂಡಲೇ, ನನಗೆ ಗೊತ್ತಿಲ್ಲ ನಾನು ಈಗ ಏನು ಮಾಡಿದೆ ಎಂದು. ಆದರೆ ಆಗಿ ಹೋಯಿತು. ನೀವು ಕೂಡ ಹೀಗೆ ಮಾಡುತ್ತೀರಲ್ಲವೇ? ಮರುದಿನ ಮರೆತು ಬಿಡುತ್ತೀರಿ. ಹಾಗೆಯೇ ಇದನ್ನು ಮರೆತು ಬಿಡಿ. ಆದರೆ ನಾನು ನಿಮ್ಮ ಮದುವೆಯನ್ನು ಬೇರೆಯವರ ಜೊತೆ ನಡೆಯಲು ಬಿಡುವುದಿಲ್ಲ ಎಂಬುದನ್ನು ಮಾತ್ರ ಮರೆಯಬೇಡಿ. ಮದುವೆ ಮಂಟಪದಲ್ಲಿ ಅವಳನ್ನು ಬಡಿದು ಸಾಯಿಸುತ್ತೇನೆ. ಇಂದು ಆಕೆ ರಾಣಾ ಮೆನ್ಷನ್ಗೆ ಬಂದರೆ ನೋಡಿ, ಅವಳಿಗೆ ಎಂತಹ ಪಾಠ ಕಲಿಸುತ್ತೇನೆ ಎಂದು ಹೇಳಿ ಧನ್ವಿ ಅಲ್ಲಿಂದ ಓಡಿ ಹೋದಳು. ಧ್ರುವ ಅವಳು ಹೋಗೋದನ್ನೇ ನೋಡುತ್ತಾ ನಿಂತಿದ್ದನು. ಆದರೆ ಈಗ ಅವನ ಮುಖದಲ್ಲಿ ರಾಕ್ಷಸಿ ನಗು ಮೂಡಿತ್ತು. ನಿನ್ನೆ ರಾತ್ರಿಯ ಸೇಡನ್ನು ಹೇಗೆ ತೀರಿಸಿಕೊಳ್ಳಲಿ ಎಂದು ಅವನು ಯೋಚಿಸುತ್ತಿದ್ದನು. ಆದರೆ ಅವನು ಏನೂ ಮಾಡದೆಯೇ ಎಲ್ಲವೂ ತಾನಾಗಿಯೇ ನಡೆದು ಹೋಗಿತ್ತು. ಇತ್ತ ಸೃಷ್ಟಿಯವರು ಹಜಾರದಲ್ಲಿ ಆತಂಕದಿಂದ ಅತ್ತಿತ್ತ ಓಡಾಡುತ್ತಿದ್ದರು. ಆಗ ಬಾಗಿಲಿನಲ್ಲಿ ಹೆಜ್ಜೆಯ ಸದ್ದು ಕೇಳಿಸಿತು. ಅವರು ತಕ್ಷಣ ಬಾಗಿಲಿನ ಕಡೆಗೆ ನೋಡಿದರು. ಧನ್ವಿ ಎದುರಿಗೆ ಬರುತ್ತಿರುವುದನ್ನು ಕಂಡು ಅವರು ನಿಟ್ಟುಸಿರು ಬಿಟ್ಟರು. ಧನ್ವಿಯ ಬಗ್ಗೆ ಸೃಷ್ಟಿಯವರು ತುಂಬ ಹೊತ್ತಿನಿಂದ ಚಿಂತಿತರಾಗಿದ್ದರು.
ಅವರು ಬೇಗನೆ ಧನ್ವಿಯ ಎದುರು ಬಂದು, ಎಲ್ಲಿಗೆ ಹೋಗಿದ್ದೆ ನೀನು? ಯಾರಾದರೂ ಈ ರೀತಿ ಮಾಡುತ್ತಾರಾ? ಈ ಮದುವೆಯಿಂದ ನಿನಗೇನು ತೊಂದರೆ ಇದೆ ಎಂದು ಹೇಳು. ಮತ್ತೆ ಯಾಕೆ ಅಳುತ್ತಿದ್ದೀಯಾ? ಯಾರಾದರೂ ನಿನಗೆ ಏನಾದರೂ ಅಂದರಾ ಎಂದು ಕೇಳಿದರು. ಅವರ ಮಾತಿಗೆ ಧನ್ವಿಗೆ ಮತ್ತೊಮ್ಮೆ ಅಳು ಬಂತು. ಆದರೆ ಈಗ ಅವಳು ತನ್ನ ಅಳುವನ್ನು ನಿಯಂತ್ರಿಸಿಕೊಂಡು, ಅತ್ತೆಯವರೇ, ನಾನು ಇದನ್ನು ನಡೆಯಲು ಬಿಡುತ್ತೇನೆ ಎಂದು ನೀವು ಅಂದುಕೊಂಡಿದ್ದರೆ ಅದನ್ನು ಮರೆತು ಬಿಡಿ. ನಾನು ಈ ಮದುವೆಯನ್ನು ಖಂಡಿತವಾಗಿಯೂ ನಡೆಯಲು ಬಿಡುವುದಿಲ್ಲ. ಈ ಮದುವೆಯನ್ನು ನೀವು ಹೇಗೆ ಮಾಡಿಸುತ್ತೀರಿ ಎಂದು ನಾನು ನೋಡುತ್ತೇನೆ. ನೀವು ನನ್ನ ಅತ್ತೆಯಾದರೆ ನಾನು ನಿಮ್ಮ ಸೊಸೆ. ನಾನು ಹೀಗೆ ಸೋಲೊಪ್ಪಿಕೊಳ್ಳುವುದಿಲ್ಲ ಎಂದು ಹೇಳಿ ಬೇಗನೆ ತನ್ನ ಕೋಣೆಗೆ ಹೊರಟು ಹೋದಳು. ಸೃಷ್ಟಿಯವರು ತನ್ನ ಹಣೆಯ ಮೇಲೆ ಕೈ ಇಟ್ಟುಕೊಂಡರು. ಅವರು ಜೀವನದಲ್ಲಿ ಎಷ್ಟು ದೊಡ್ಡ ಹುಚ್ಚುತನಗಳನ್ನು ಎದುರಿಸಿದ್ದರು. ಆದರೆ ಧನ್ವಿಯ ಈ ವರ್ತನೆ ವಿಭಿನ್ನವಾಗಿತ್ತು. ಅವರು ತನ್ನಲ್ಲಿ ಹೀಗೆ ಅಂದುಕೊಂಡರು. ಅಷ್ಟಕ್ಕೂ ಇವಳ ಸಮಸ್ಯೆಯಾದರೂ ಏನು? ಪರೀಕ್ಷಾಳ ಮದುವೆಯಿಂದ ಇವಳಿಗೆ ಯಾಕೆ ತೊಂದರೆಯಾಗುತ್ತಿದೆ? ಇವಳ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ? ನಾನು ಇದನ್ನು ಪತ್ತೆ ಹಚ್ಚಲೇಬೇಕು. ಒಂದು ವೇಳೆ ಈ ಹುಡುಗಿ ಸುಮ್ಮನೆ ಯಾವುದೇ ವಿಷಯಕ್ಕೆ ತಲೆ ಕೆಡಿಸಿಕೊಳ್ಳುತ್ತಿರಬಹುದು. ಅತ್ತ ಧ್ರುವ ಕೂಡ ಅವಳಿಗೆ ತೊಂದರೆ ಕೊಡುತ್ತಲೇ ಇರುತ್ತಾನೆ. ಸೃಷ್ಟಿಯವರು ಅವಳ ಹಿಂದೆ ಹೋಗಲು ಮುಂದಾದಾಗಲೇ ಪ್ರವೀಣ್ ಅವರ ಕರೆ ಬಂತು. ಜಿಂದಾಲ್ ಕುಟುಂಬದವರು ಕೇವಲ 10 ನಿಮಿಷಗಳಲ್ಲಿ ರಾಣಾ ಮೆನ್ಷನ್ ತಲುಪಲಿದ್ದಾರೆ ಎಂದು ಅವರು ತಿಳಿಸಿದರು. ಸೃಷ್ಟಿಯವರ ಕಣ್ಣುಗಳು ಅಚ್ಚರಿಯಿಂದ ದೊಡ್ಡದಾದವು. 10 ನಿಮಿಷಗಳಲ್ಲಿ ಎಲ್ಲವನ್ನೂ ಸಿದ್ಧಪಡಿಸಬೇಕಿತ್ತು. ಅವರು ತಕ್ಷಣ ಸರಿ, ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದರು. ನಂತರ ಅವರು ಅಡುಗೆ ಮನೆಗೆ ಹೋದರು. ಅಲ್ಲಿ ರಾಗಿಣಿಯವರು ಜಿಂದಾಲ್ ಕುಟುಂಬದವರಿಗಾಗಿ ಅಡುಗೆ ಮಾಡಿಸುತ್ತಿದ್ದರು. ಜಿಂದಾಲ್ ಕುಟುಂಬ 10 ನಿಮಿಷಗಳಲ್ಲಿ ಬರಲಿದೆ ಎಂದು ರಾಗಿಣಿಯವರಿಗೆ ತಿಳಿಸಿ ಎಲ್ಲರೂ ಕುಳಿತುಕೊಳ್ಳುವ ಹಾಲ್ಗೆ ಸೃಷ್ಟಿಯವರು ಬಂದರು. ಕುಸುಮ ಅವರು ತಮ್ಮ ಕೋಣೆಯಲ್ಲಿದ್ದರು ಮತ್ತು ಪರೀಕ್ಷಾ ತನ್ನ ಕೋಣೆಯಲ್ಲಿದ್ದಳು. ಆಶ್ರಯ್ ಪ್ರವೀಣ್ ಜೊತೆಗಿದ್ದನು, ಏಕೆಂದರೆ ಅವನು ತನ್ನದೇ ಆದ ಹೊಸ ಬಿಸಿನೆಸ್ ಆರಂಭಿಸಲು ಬಯಸಿದ್ದನು. ಅದಕ್ಕೆ ಪ್ರವೀಣ್ ಅವರು ಸಹಾಯ ಮಾಡುತ್ತಿದ್ದರು. ಸುಮಾರು 10 ನಿಮಿಷಗಳ ನಂತರ ರಾಣಾ ಮೆನ್ಷನ್ಗೆ ಜಿಂದಾಲ್ ಕುಟುಂಬದ 2 ಕಾರುಗಳು ಬಂದು ನಿಂತವು. ಒಂದು ಕಾರಿನಿಂದ ರೇವಾ ತನ್ನ ತಾಯಿ ಮಿಸೆಸ್ ಜಿಂದಾಲ್ ಜೊತೆ ಇಳಿದಳು. 2ನೇ ಕಾರಿನಿಂದ ತನಿಷ್ಕ್ ತನ್ನ ತಂಗಿ ಪಂಕ್ತಿ ಜಿಂದಾಲ್ ಜೊತೆ ಹೊರಬಂದನು. ಪಂಕ್ತಿ ತನಿಷ್ಕ್ ಕಡೆ ನೋಡಿ ನಗುತ್ತಾ, ರಾಣಾ ಮೆನ್ಷನ್ ತುಂಬ ಸುಂದರವಾಗಿದೆ ಅಣ್ಣ. ಪರೀಕ್ಷಾ ಕೂಡ ಇಷ್ಟೇ ಸುಂದರವಾಗಿದ್ದಾಳ ಎಂದು ಕೇಳಿದಳು. ತನಿಷ್ಕ್ ಮುಗುಳ್ ನಗುತ್ತಾ, ಅವಳು ಇದಕ್ಕಿಂತಲೂ ಹೆಚ್ಚು ಸುಂದರವಾಗಿದ್ದಾಳೆ. ಆದರೆ ಅವಳನ್ನು ನೋಡಲು ನೀನು ಒಳಗೆ ಬರಬೇಕು ಎನ್ನುತ್ತಾ ಅವಳ ಕೆನ್ನೆಯನ್ನು ಸವರಿದನು. ಪಂಕ್ತಿ ತುಂಬ ಮುಗ್ಧ ಹುಡುಗಿ ಮತ್ತು ತನಿಷ್ಕ್ನ ಸ್ವಂತ ತಂಗಿ. ರೇವಾ ಅವನ ಸಹೋದರಿಯಾಗಿದ್ದಳು. ತನಿಷ್ಕ್ನ ತಾತ ಮಿಸ್ಟರ್ ಜಿಂದಾಲ್ ಅವರು 2 ಮದುವೆಯಾಗಿದ್ದರು. ಅವರಲ್ಲಿ ಒಬ್ಬ ಪತ್ನಿ ಮತ್ತು ಅವರೀಗ ಬದುಕಿಲ್ಲ. 2ನೇ ಪತ್ನಿ ಮಿಸೆಸ್ ಜಿಂದಾಲ್ ಮತ್ತು ಮಗಳು ರೇವಾ ಜಿಂದಾಲ್ ಮೆನ್ಷನ್ನಲ್ಲಿ ಇರುತ್ತಿದ್ದರು. ರೇವಾ ಮತ್ತು ತನಿಷ್ಕ್ ಇಬ್ಬರು ಸೇರಿ ಬಿಸ್ನೆಸ್ ನೋಡಿಕೊಳ್ಳುತ್ತಿದ್ದರು. ಆದರೆ ಪಂಕ್ತಿಗೆ ಇದರಲ್ಲಿ ಆಸಕ್ತಿ ಇರಲಿಲ್ಲ. ಅವಳಿಗೆ ದೊಡ್ಡ ಪೇಂಟರ್ ಆಗಬೇಕೆಂಬ ಆಸೆ ಇತ್ತು. ಅವಳಿಗೆ ಇನ್ನೂ ಕೇವಲ 18 ವರ್ಷ. ತನಿಷ್ಕ್ ತನ್ನ ಕುಟುಂಬದೊಂದಿಗೆ ಒಳಗೆ ಬಂದನು. ರೇವಾ ಮುಖದಲ್ಲಿ ನಗು ಹೊತ್ತು ಸುತ್ತಲೂ ನೋಡುತ್ತಿದ್ದಳು. ರಾಣಾ ಮೆನ್ಷನ್ನ ಗಾರ್ಡನ್ನಲ್ಲಿ ನಡೆದ ಪಾರ್ಟಿಗಳಲ್ಲಿ ಅವಳು ಭಾಗವಹಿಸಿದ್ದಳು. ಆದರೆ ಒಳಗೆ ಬಂದಿದ್ದು ಇದೇ ಮೊದಲು. ಅವರೆಲ್ಲರೂ ಒಳಗೆ ಬರುತ್ತಿದ್ದಂತೆ ಸೃಷ್ಟಿ ಮತ್ತು ರಾಗಿಣಿ ಸ್ವಾಗತಿಸಿ ಸೋಫಾದ ಮೇಲೆ ಕೂರಿಸಿದರು. ರೇವಾ ತನಿಷ್ಕ್ ಪಕ್ಕದಲ್ಲಿ ಕುಳಿತಳು. ಮಿಸೆಸ್ ಜಿಂದಾಲ್ ಮತ್ತು ಪಂಕ್ತಿ ಒಂದು ಕಡೆ ಕುಳಿತರು. ಸೃಷ್ಟಿಯವರು ಸನ್ನೆ ಮಾಡುತ್ತಿದ್ದಂತೆ ರಾಗಿಣಿ ಪರೀಕ್ಷಾಳ ಕೋಣೆಗೆ ಹೋದರು. ಇತ್ತ ಪ್ರವೀಣ್ ಮತ್ತು ಧ್ರುವ ಕೂಡ ರಾಣಾ ಮೆನ್ಷನ್ಗೆ ಬರಲು ಹೊರಟಿದ್ದರು. ಜಿಂದಾಲ್ ಕುಟುಂಬದವರು ಹಾಲ್ನಲ್ಲಿ ಕುಳಿತಿದ್ದಾಗ ಧನ್ವಿ ತನ್ನ ಕೋಣೆಯಿಂದ ಹೊರಬಂದು ಬಾಲ್ಕನಿಯ ರೇಲಿಂಗ್ ಹತ್ತಿರ ನಿಂತಳು. ಎಲ್ಲರೂ ಹಾಲ್ನಲ್ಲಿ ಕುಳಿತಿರುವುದನ್ನು ನೋಡಿ ಅವಳಿಗೆ ಕೋಪ ಬಂತು. ನಾನು ಈ ಮದುವೆಯನ್ನು ನಡೆಯಲು ಬಿಡುವುದಿಲ್ಲ. ಇಂದು ಈ ಸಂಬಂಧ ಹೇಗೆ ಆಗುತ್ತದೆ ಎಂದು ನಾನು ನೋಡುತ್ತೇನೆ ಎಂದು ಹೇಳುತ್ತಾ ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬಂದು ಜಿಂದಾಲ್ ಕುಟುಂಬದ ಮುಂದೆ ನಿಂತಳು. ಅದೇ ಸಮಯದಲ್ಲಿ ರಾಗಿಣಿ ಪರೀಕ್ಷಾಳನ್ನು ಕರೆದುಕೊಂಡು ಬಂದರು. ಅವರು ಸ್ವಲ್ಪ ದೂರದಲ್ಲಿದ್ದಾಗಲೇ ಧನ್ವಿ ರೇವಾ ಕಡೆಗೆ ನೋಡಿ ಮಾತನಾಡಲು ಶುರು ಮಾಡಿದಳು. ನೋಡಿ, ಈ ಮದುವೆ ನಡೆಯಲು ಸಾಧ್ಯವಿಲ್ಲ. ನೀವೆಲ್ಲರೂ ಈಗಲೇ ಇಲ್ಲಿಂದ ಹೊರಡಿ. ಏಕೆಂದರೆ ನನ್ನ ಗಂಡನ 2ನೇ ಮದುವೆಯನ್ನು ನಾನು ಖಂಡಿತವಾಗಿಯೂ ನಡೆಯಲು ಬಿಡುವುದಿಲ್ಲ. ನೋಡಿ, ನೀವು ಈಗಲೇ ಇಲ್ಲಿಂದ ಹೋಗದಿದ್ದರೆ ನಾನು ಯಾರನ್ನೂ ಬಿಡುವುದಿಲ್ಲ ಎಂದು ಎಚ್ಚರಿಸುತ್ತಿದ್ದೇನೆ. ಆತನಿಗೆ ಈಗಾಗಲೇ ಮದುವೆಯಾಗಿದೆ ಎಂದು ತಿಳಿದಿದ್ದರೂ ನೀವು ಈ ಸಂಬಂಧವನ್ನು ಹೊತ್ತು ಇಲ್ಲಿಗೆ ಹೇಗೆ ಬಂದಿರೋ ನನಗೆ ಅರ್ಥವಾಗುತ್ತಿಲ್ಲ. ಆತನ ಮೊದಲ ಪತ್ನಿ ನಾನು ಇನ್ನೂ ಬದುಕಿದ್ದೇನೆ. ಹೀಗಿದ್ದು ನೀವು ಆತನನ್ನು ಮದುವೆಯಾಗುವ ಆಲೋಚನೆ ಮಾಡಿದರೆ ನಾನು ಆ ಹವನ ಕುಂಡದಲ್ಲಿ ಬಿದ್ದು ಪ್ರಾಣ ಬಿಡುತ್ತೇನೆ ಮತ್ತು ನಿಮ್ಮನ್ನು ಸುಟ್ಟು ಹಾಕುತ್ತೇನೆ ಎಂದು ಹೇಳಿದಳು. ಧನ್ವಿಯ ಮಾತುಗಳನ್ನು ಕೇಳಿ ರೇವಾ ಸ್ತಬ್ಧಳಾದಳು. ಅಲ್ಲಿಯೇ ನಿಂತಿದ್ದ ಸೃಷ್ಟಿಯವರಿಗೂ ಆಘಾತವಾಯಿತು. ಧನ್ವಿ ಇಷ್ಟು ಹೊತ್ತಿನಿಂದ ಯಾಕೆ ಅಷ್ಟು ಗಾಬರಿಯಾಗಿದ್ದಳು ಎಂಬ ವಿಷಯ ಈಗ ಸೃಷ್ಟಿಯವರಿಗೆ ಅರ್ಥವಾಯಿತು. ಅಷ್ಟರಲ್ಲಿ ಬಾಗಿಲ ಬಳಿ ಬಂದು ನಿಂತಿದ್ದ ಧ್ರುವ ಧನ್ವಿಯ ಮಾತುಗಳನ್ನು ಕೇಳಿ ಮುಗುಳ್ನಕ್ಕನು. ಪ್ರವೀಣ್ ಧ್ರುವನ ಕಡೆಗೆ ನೋಡಿದಾಗ ಅವನು ತನ್ನ ಭುಜಗಳನ್ನು ಹಾರಿಸುತ್ತಾ, ನನಗೇನೂ ಗೊತ್ತಿಲ್ಲ. ನಿನ್ನೆ ನೀವು ನನ್ನ ಡ್ರಿಂಕ್ನಲ್ಲಿ ಏನೋ ಬೆರೆಸಿದ್ದೀರಿ. ಆದರೆ ಅದರ ಅಮಲು ಈಗ ನಿಮ್ಮ ಈ ಸೊಸೆಗೆ ಹೇರಿದಂತಿದೆ ಎಂದು ಧನ್ವಿಯ ಕಡೆ ಸನ್ನೆ ಮಾಡುತ್ತಾ ಹೇಳಿದನು. ರೇವಾ ತನ್ನ ಜಾಗದಿಂದ ಎದ್ದು ನಿಂತು ಧನ್ವಿಯ ಕಡೆಗೆ ನೋಡುತ್ತಾ, ಏನು ಅಂದೆ?
ನೀನು ಈ ಮದುವೆಯನ್ನು ನಡೆಯಲು ಬಿಡುವುದಿಲ್ಲವೇ ಎಂದು ಕೇಳಿದಳು. ಧನ್ವಿ ಕೋಪದಿಂದ, ಓಹೋ, ಹಾಗಾದರೆ ನನ್ನ ಗಂಡನನ್ನು ಮದುವೆಯಾಗಲು ಬಯಸುತ್ತಿರುವುದು ನೀನೇನಾ? ನೋಡು, ನನ್ನ ಗಂಡನಿಂದ ದೂರ ಇರು. ಯಾರಾದರೂ ನನ್ನ ಗಂಡನ ಕಡೆಗೆ ಕಣ್ಣೆತ್ತಿ ನೋಡುವುದು ನನಗೆ ಇಷ್ಟವಿಲ್ಲ. ಅವರು ಕೇವಲ ನನ್ನವರು. ನಾನು ಅವರನ್ನು ತುಂಬ ಪ್ರೀತಿಸುತ್ತೇನೆ. ಇಷ್ಟಾದರೂ ನೀನು ನಿನ್ನ ಹಠ ಬಿಡದಿದ್ದರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೇನೆ. ಆಮೇಲೆ ನಿನ್ನ ಗತಿ ಏನಾಗುತ್ತದೆ ಎಂದು ನೋಡು ಎಂದು ಮತ್ತಷ್ಟು ಆವೇಶದಿಂದ ಕಿರುಚಿದಳು. ಸೃಷ್ಟಿಯವರು ತಕ್ಷಣ ಮುಂದೆ ಬಂದು ಧನ್ವಿಯ ಕೈ ಹಿಡಿದು, ಧನ್ವಿ, ನೀನು ಏನು ಮಾತನಾಡುತ್ತಿದ್ದೀಯಾ ಎಂದು ತಡೆದರು. ಧನ್ವಿ ತನ್ನ ಕೈಯನ್ನು ಕೊಡವಿಕೊಂಡು, ನಾನು ಸರಿಯಾಗಿಯೇ ಮಾತನಾಡುತ್ತಿದ್ದೇನೆ ಅತ್ತೆಯವರೇ. ನನ್ನನ್ನು ಅಷ್ಟು ಪ್ರೀತಿಯಿಂದ ಈ ಮನೆಗೆ ಕರೆತಂದಾಗ ನೀನು ನನ್ನ ಸೊಸೆಯಲ್ಲ, ಮಗಳು ಅಂದಿದ್ದೀರಿ. ಆದರೆ ಈಗ ನಾನಿರುವಾಗಲೇ ನಿಮ್ಮ ಮಗನ 2ನೇ ಮದುವೆಗೆ. ಅವಳ ಮಾತು ಮುಗಿಯುವ ಮೊದಲೇ ಸೃಷ್ಟಿಯವರ ಅಡ್ಡ ಬಂದು, ಧನ್ವಿ ಮಗಳೇ, ಇಲ್ಲಿ ಧ್ರುವನ ಮದುವೆಯ ಬಗ್ಗೆ ಚರ್ಚೆ ನಡೆಯುತ್ತಿಲ್ಲ. ಇಲ್ಲಿ ನಡೆಯುತ್ತಿರುವುದು ಪರೀಕ್ಷೆಗಳ ಮದುವೆಯ ಮಾತುಕತೆ. ನಿನಗೆ ಯಾವುದೋ ದೊಡ್ಡ ತಪ್ಪು ತಿಳುವಳಿಕೆಯಾಗಿದೆ ಎಂದರು. ಸೃಷ್ಟಿಯವರ ಮಾತು ಕೇಳುತ್ತಿದ್ದಂತೆಯೇ ಧನ್ವಿಯ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ಮುಂದುವರಿಯುವುದು.